ಇನ್ನು ಸಿನಿಮಾ ನಿರ್ದೇಶಕ ಜೋ ಸೈಮನ್ ವಿಧಿವಶರಾಗಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ಚಿತ್ರರಂಗದ ಹಿರಿಯ ನಿರ್ದೇಶಕ ಜೋ ಸೈಮನ್ ನಿಧನರಾಗಿದ್ದಾರೆ. ಹೃದಯಾಘಾತದಿಂದ ಜೋ ಸೈಮನ್ ಇಹಲೋಕವನ್ನ ತ್ಯಜಿಸಿದ್ದಾರೆ. ಕನ್ನಡ ಸಿನಿಮಾದ ನಿರ್ದೇಶಕ ಜೋ ಸೈಮನ್ ನಿಧನರಾಗಿದ್ದಾರೆ. ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಫಿಲಂ ಚೇಂಬರ್ನಲ್ಲಿ ಸಭೆ ನಡೀತಾ ಇತ್ತು. ಆವಾಗ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಫಿಲಂ ಚೇಂಬರ್ನಲ್ಲಿ ಸಭೆ ನಡೀತಾ ಇದ್ದಂಥ ಸಂದರ್ಭದಲ್ಲೇ ಹೃದಯಾಘಾತವಾಗಿದೆ. ಕೂಡಲೇ ಅವರನ್ನು ಆಸ್ಪತ್ರೆಗೆ ಸಾಗಿಸುವ ಪ್ರಯತ್ನ ಮಾಡಲಾಯಿತು. ಆದರೆ ಅಷ್ಟರಲ್ಲಾಗಲೇ ಅವರು ಇಹಲೋಕವನ್ನು ತ್ಯಜಿಸಿದ್ರು. 100ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದಾರೆ ಜೋ ಸೈಮನ್. ಬರೀ ನಿರ್ದೇಶಕ ಮಾತ್ರ ಅಲ್ಲ ವೀಕ್ಷಕರೇ, ಅವರು ವಿವಿಧ ವಿಭಾಗಗಳಲ್ಲಿ ಕೆಲಸ ಮಾಡಿದ್ದಾರೆ. ನೋಡಿ, ನಾವು ಹಾಕ್ತಾ ಇದ್ದೀವಿ ಅವ್ರ ಮುಖವನ್ನು ನಾವು ತೋರಿಸ್ತೀವಿ. ಈಗ ಅವ್ರ ಫೋಟೋ ತೋರಿಸ್ತೀವಿ, ನಿಮ್ಗೆ ಅವಾಗ ಗೊತ್ತಾಗುತ್ತೆ. ಯಾಕಂದರೆ ಅವರು ತೆರೆ ಮುಂದೆಯೂ ಸಹ, ತೆರೆಯ ಮೇಲೂ ಸಹ ಅವ್ರು ಕಾಣಿಸ್ಕೊಂಡಿದ್ದಾರೆ. ಹಾಸ್ಯ ನಟನಾಗಿಯೂ ಕಾಣಿಸ್ಕೊಂಡಿದ್ದಾರೆ. ಪೋಷಕ ನಟನ ಪಾತ್ರಗಳಲ್ಲೂ ಅವರು ಕಾಣಿಸ್ಕೊಂಡಿದ್ದಾರೆ ಹಲವು ಸಿನಿಮಾಗಳಲ್ಲಿ. ಸಾಹಸ ಸಿಂಹ ನೋಡಿ ಇವರೇ. ಈಗ ಬಹುಶಃ ತಮಗೆ ಒಂದು ಐಡಿಯಾ ಬಂದಿರಬಹುದು. ಪೋಷಕ ಪಾತ್ರ, ತಂದೆ ಮತ್ತು ಪೋಷಕ ಪಾತ್ರಗಳಲ್ಲಿ ಇವರು ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದ್ರು. ಒಂದಷ್ಟು ಕಾಮಿಡಿ ಪಾತ್ರಗಳಲ್ಲೂ ಇವರು ನಟನೆ ಮಾಡಿದ್ದಾರೆ. ಸಾಹಸ ಸಿಂಹ, ಬಂಗಾರದ ಗುಡಿ, ಹಾಂಗ್ಕಾಂಗ್ನಲ್ಲಿ ಅಮರ್, ಸ್ನೇಹದ ಕಡಲಲ್ಲಿ ಸೇರಿದಂತೆ ಹಲವು ಸಿನಿಮಾಗಳನ್ನು ನಿರ್ದೇಶನ ಮಾಡಿದ್ರು. ಆಕ್ಟರ್ ಆಗಿ ಕೆಲಸ ಮಾಡಿದ್ದಾರೆ. ಹಲವು ಸಿನಿಮಾಗಳಲ್ಲಿ ಅವರನ್ನು ತಾವು ನೋಡಿರ್ತೀರಾ. ಈವನ್ ಸೀರಿಯಲ್ಗಳಲ್ಲೂ ಸಹ, ಕಿರುತೆರೆಯಲ್ಲೂ ಸಹ ಅವರು ಒಂದಷ್ಟು ಧಾರಾವಾಹಿಗಳಲ್ಲಿ ನಟನೆ ಮಾಡಿದ್ದಾರೆ. ಡೈರೆಕ್ಟರ್, ಡೈಲಾಗ್ ರೈಟರ್, ಹೀಗೆ ವಿವಿಧ ವಿಭಾಗಗಳಲ್ಲಿ ಸಿನಿಮಾಗಳಲ್ಲಿ ಇವರು ಕೆಲಸ ಮಾಡಿದ್ದಾರೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಇವತ್ತು ಸಂಜೆ 4:30 ಸುಮಾರಿಗೆ ಜೋ ಸೈಮನ್ ಅವರು ವಿಧಿವಶರಾಗಿದ್ದಾರೆ. ಸೊ ಕನ್ನಡದ ನಿರ್ದೇಶಕ ಜೋ ಸೈಮನ್ ಅವರು ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಇವತ್ತು ಫಿಲಂ ಚೇಂಬರ್ನಲ್ಲಿ ಸಭೆ ನಡೀತಾ ಇತ್ತು. ಆ ಸಭೆ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಇಮಿಡಿಯೇಟ್ ಆಗಿ ಅವರು ಅಸ್ವಸ್ಥರಾಗ್ತಾರೆ, ಕುಸಿದು ಬೀಳ್ತಾರೆ. ಅವರನ್ನು ಹತ್ತಿರದ ಆಸ್ಪತ್ರೆಗೆ ಸಾಗಿಸುವ ಪ್ರಯತ್ನ ನಡೆಯುತ್ತೆ. ಆದರೆ ಅಷ್ಟರಲ್ಲಾಗಲೇ ಅವರು ಉಸಿರು ಚೆಲ್ಲಿದ್ರು ಅನ್ನುವ ಮಾಹಿತಿ ಇದೆ. ಕನ್ನಡ ಸಿನಿಮಾದ ಹಲವು ವಿಭಾಗಗಳಲ್ಲಿ ಅವರು ಕೆಲಸ ಮಾಡಿದ್ದಾರೆ. ಚಿತ್ರೋದ್ಯಮದಲ್ಲಿ ಡೈರೆಕ್ಟರ್ ಆಗಿ ಅವರು ಸಾಕಷ್ಟು ಸಿನಿಮಾಗಳನ್ನು ನಿರ್ದೇಶನ ಮಾಡಿದ್ದಾರೆ. 100ಕ್ಕೂ ಹೆಚ್ಚು ಸಿನಿಮಾಗಳ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದರು. ಅವರು ನಟರಾಗಿಯೂ ಸಹ ಗುರುತಿಸ್ಕೊಂಡಿದ್ದರು. ಹಲವು ಸಿನಿಮಾಗಳಲ್ಲಿ ಪೋಷಕ ಪಾತ್ರದಲ್ಲಿ, ಹಲವು ಧಾರಾವಾಹಿಗಳಲ್ಲೂ ಸಹ ನಟನೆ ಮಾಡಿದರು ಜೋ ಸೈಮನ್ ಅವರು. ಅದರಲ್ಲೂ ಪ್ರಮುಖವಾಗಿ ಈ ಕಾಮಿಡಿ ಪಾತ್ರಗಳಲ್ಲಿ ಹೆಚ್ಚಾಗಿ ಅವರು ಕಾಣಿಸ್ಕೊಂಡಿರ್ತಕ್ಕಂಥದ್ದನ್ನು ತಾವು ಗಮನಿಸಿರಬಹುದು. ಸಾಹಸ ಸಿಂಹ, ಬಂಗಾರದ ಗುಡಿ, ಹಾಂಗ್ಕಾಂಗ್ನಲ್ಲಿ ಅಮರ್ ಸೇರಿದಂತೆ ಒಂದಷ್ಟು ಸಿನಿಮಾಗಳನ್ನು ಜೋ ಸೈಮನ್ ಅವರು ನಿರ್ದೇಶನ ಮಾಡಿದರು. ಆದರೆ ಈಗ ಅವರು ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಇವತ್ತು ಸಂಜೆ 4:30 ಸುಮಾರಿಗೆ ಅವರಿಗೆ ಹೃದಯಾಘಾತವಾಯಿತು. ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯದಲ್ಲೇ ಅವರು ಉಸಿರು ಚೆಲ್ಲಿದ್ದಾರೆ.